ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. 7 days ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಂಡಿದ್ದೆ. ಸೊ ಅದರಲ್ಲಿ ಫೈನಲ್ ಆಗಿ ನನಗೆ ಈ 7 days ಅಲ್ಲಿ ಎಷ್ಟು kg ಕಡಿಮೆ ಆಗಿದೆ ಈ ಚಾಲೆಂಜಿಂದ ಅಂತ ರೀಸೆಂಟಾಗಿ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೆ. ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ನೀವು ಶೇರ್ ಮಾಡಿದ್ದೀರಾ. ಆ್ಯಂಡ್ ಮೊದಲೇ ತಿಳಿಸಿದೆ ಜೂನಲ್ಲಿ 2 ವೆಯ್ಟ್ ಲಾಸ್ ಚಾಲೆಂಜ್ನ ತಗೊಳ್ತೀನಿ ಅಂತ. ಸೊ ನೆಕ್ಸ್ಟ್ ವೆಯ್ಟ್ ಲಾಸ್ ಚಾಲೆಂಜ್ ಯಾವಾಗ ಸ್ಟಾರ್ಟ್ ಮಾಡ್ತೀನಿ, ಅದು ಹೇಗಿರುತ್ತೆ, ಎಷ್ಟು ಡೇಸಿಂದ ತಗೊಳ್ತೀನಿ ಅಂತ ಆದಷ್ಟು ಬೇಗ ಅದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋಲಿ ಏನಪ್ಪ ಅಂದರೆ ನಾನು 7 days ಈ ಚಾಲೆಂಜಲ್ಲಿ ವೆಜಿಟೇಬಲ್ ಬಾಯ್ಲ್ ಮಾಡಿರೋಂಥ ವಾಟರ್ ಅಥವಾ ದಾಲ್, ನಾವು ಕಾಳುಗಳನ್ನ ಕುದಿಸಿರೋಂಥ ಈ ವಾಟರ್ನ ತಗೊಳ್ಬೇಕು ಅಂತ ಹೇಳಿದ್ನಲ್ಲ. ಸೊ 6 to 7 ರೆಸಿಪೀಸ್ನ ತೋರಿಸಿದ್ದೀನಿ. ವೆಜಿಟೇಬಲ್ಸ್ ಬಾಯ್ಲ್ ಮಾಡಿರೋ ವಾಟರ್ನ ನಾವು ಡಿಟಾಕ್ಸ್ ಸೂಪ್ ಅಂತಾನೂ ಹೇಳ್ತೀವಿ, ಕ್ಲಿಯರ್ ಸೂಪು. ನಾನು ಆಲ್ರೆಡಿ ತುಂಬ ದಿನಗಳ ಹಿಂದೆನೆ ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಸೊ ಯಾರಿಗೆಲ್ಲ ವೇಟ್ ಏನು ಮಾಡಿದ್ರು, ಎಷ್ಟೇ ಡಯಟ್ ಮಾಡಿದ್ರು, ಎಷ್ಟೇ ವರ್ಕೌಟ್ ಮಾಡಿದ್ರು ನಮಗೆ ವೇಟ್ ಲಾಸೇ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀರಾ, ಮತ್ತೆ ವೇಟ್ ಸ್ಟ್ರಕ್ ಆಗ್ಬಿಟ್ಟಿದೆ. ಸೊ ಇದಕ್ಕೆ ಸೊಲ್ಯೂಷನ್ ಹೇಳಿ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಜಸ್ಟ್ 7 days ಅಲ್ಲೇ ನಿಮಗೆ ಸಿಗುತ್ತೆ ಅಂದ್ರೆ ನಂಬಕ್ಕಾಗುತ್ತಾ? ಸೊ ಆ ತರ ಒಂದು ಫಾಸ್ಟೆಸ್ಟ್ ವೇಟ್ ಲಾಸ್ ರಿಸಲ್ಟ್ಸ್ ಕೊಡುವಂತ ಈ ನಾನೇನ್ ತೋರಿಸಿದ್ದೀನಲ್ಲ ಡಿಟಾಕ್ಸ್ ಸೂಪು ಅಥವಾ ವೆಜಿಟೇಬಲ್ ಬಾಯ್ಲ್ ಮಾಡಿರೋಂಥ ಈ ವಾಟರ್ನ ಜಸ್ಟ್ 7 daysಗೆ ನೀವು ನಿಮ್ಮ ಡಿನ್ನರ್ಗೆ ರೀಪ್ಲೇಸ್ ಮಾಡ್ಕೊಳ್ಳಿ. ಸೊ ಯಾರಿಗೆ ಡೈಲಿ ತಗೊಳೋದಕ್ಕಾಗೋದಿಲ್ಲ ಅಂತಂದ್ರೆ ವೀಕ್ಲಿ 3 times ಆದ್ರೂ ನಿಮ್ಮ ಡಿನ್ನರ್ಗೆ ಇದನ್ನ ರೀಪ್ಲೇಸ್ ಮಾಡ್ಕೊಂಡಾಗ ನಿಮ್ಮ ಬಾಡಿಯಲ್ಲಿ ಆಗುವಂತ ಚೇಂಜಸ್ ನೋಡಿ ನೀವೇ ಶಾಕ್ ಆಗ್ತೀರಾ. ಹೇಳಿದ್ದೆಲ್ಲ ಫಸ್ಟ್ ಬಂದ್ಬಿಟ್ಟು ಫಾಸ್ಟೆಸ್ಟ್ ರಿಸಲ್ಟ್ಸ್ ವೇಟ್ ಲಾಸ್ ರಿಸಲ್ಟ್ಸ್ ಕೊಡುತ್ತೆ. ಸೆಕೆಂಡ್ ಬಂದ್ಬಿಟ್ಟು ನಮಗೆ ಆಕ್ನೆ ಪ್ರಾಬ್ಲಮು, ಸ್ಕಿನ್ ಇಶ್ಯೂಸ್ ಎಲ್ಲ ಇರುತ್ತೆ, ಪಿಗ್ಮೆಂಟೇಷನು, ಫೇಸಲ್ಲಿ ಗ್ಲೋನೇ ಇರೋದಿಲ್ಲ. ಸೊ ಅದಕ್ಕೆಲ್ಲ ತುಂಬಾ ಬೆಸ್ಟ್ ಸೊಲ್ಯೂಷನ್. ನೀವು ಜಸ್ಟ್ 7 days ತಗೊಂಡು ನೋಡಿದ್ರೆ ನಿಮ್ಮ ಬಾಡಿಯಲ್ಲಿ, ನಿಮ್ಮ ಸ್ಕಿನ್ ಅಲ್ಲಿ, ಈವನ್ ನಮಗೆ ಹೇರ್ ಫಾಲ್ ಎಲ್ಲ ಆಗ್ತಾ ಇರುತ್ತಲ್ಲ, ಸೊ ಅಂತವ್ರಿಗೂ ಇದೆಲ್ಲ ಕ್ಯೂರ್ ಮಾಡುತ್ತೆ. ಹಾಗೆ ಈ ಒಂದು ಡಿಟಾಕ್ಸ್ ಸೂಪ್ಗಳನ್ನ ತಗೊಳ್ಳೋದ್ರಿಂದ ನಮಗೆ ಒಳ್ಳೆ ನಿದ್ದೆನೂ ಬರುತ್ತೆ, ಜೊತೆಗೆ ಸ್ಟ್ರೆಸ್ ಎಲ್ಲ ಆಗ್ತಿರುತ್ತಲ್ಲ ಅಂತವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಅವಾಗ ಹೇಳ್ದಾಗೆ ಯಾರಿಗೆ ಡೆಲಿವರಿ ಎಲ್ಲ ಆಗ್ಬಿಟ್ಟು ಹೇರ್ ಫಾಲ್ ಎಲ್ಲ ಆಗ್ತಿರುತ್ತಲ್ಲ ಅಂತವ್ರಿಗೂ ತುಂಬಾ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಬ್ರಿಸ್ಟ್ ಫೀಡ್ ಮಾಡೋರು ಏನ್ ಮಾಡ್ಬೋದು ಅಂತಂದ್ರೆ ನೈಟ್ ಡಿನ್ನರ್ಗೆ ಇದನ್ನ ತಗೊಂಡ್ಬಿಟ್ಟು ಇದ್ರ ಜೊತೆಗೆ ನೀವು ಬ್ಯಾಲೆನ್ಸ್ಡ್ ಮೀಲ್ ಏನ್ ತಗೊಳ್ತೀರಲ್ಲ, ಸೊ ಹೆಲ್ದಿ ಆಗಿರೋಂಥ ಬ್ಯಾಲೆನ್ಸ್ಡ್ ಮೀಲ್ನ ತಗೋಬೇಕು. ಹಾಗೆ ಯಾರಿಗೆಲ್ಲ ಹೆಲ್ತ್ ಇಶ್ಯೂಸ್ ಇರುತ್ತೆ ನೋಡಿ, ಲೈಕ್ BP ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಅಥವಾ PCOD, ಹಾರ್ಮೋನಲ್ ಇಂಬ್ಯಾಲೆನ್ಸು, ಮತ್ತೆ ಡಯಾಬಿಟಿಕ್ಸು, ಹಾಗೆ ಫ್ಯಾಟಿ ಲಿವರ್ ಇರುತ್ತೆ. ಈ ತರ ಹಲವಾರು ಹೆಲ್ತ್ ಇಶ್ಯೂಸ್ ಇದ್ರೂ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ನ ಆರಾಮಾಗಿ ತಗೊಳ್ಬಹುದು. ಈ ಒಂದು ಡಿಟಾಕ್ಸ್ ಸೂಪ್ಗಳನ್ನ ಅಥವಾ ವೆಜಿಟೇಬಲ್ ಬಾಯ್ಲ್ ಮಾಡಿರೋಂಥ ಸೂಪ್ಗಳನ್ನ ಹೇಳಿದ್ನಲ್ಲ, ರಿಸಲ್ಟ್ಸ್ ಅಂತೂ ನೋಡಿ ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ. ಆಲ್ರೆಡಿ ಈ ಚಾಲೆಂಜ್ ಅಲ್ಲಿ ಒಂದು 5-6 ಈ ತರ ವೆಯ್ಟ್ ಲಾಸ್ ಡಿಟಾಕ್ಸ್ ಸೂಪ್ಗಳನ್ನ ತೋರಿಸಿದ್ದೀನಿ. ಸೊ ಅವೆಲ್ಲ ಕಂಬೈನ್ ಮಾಡಿ ಒಂದೇ ವಿಡಿಯೋಲಿ ನಿಮ್ ಜೊತೆ ಶೇರ್ ಮಾಡಿದ್ರೆ ನಿಮ್ಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ಸೊ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋಲಿ ನಿಮಗೆ 7 daysಗೆ ಆಗುವಷ್ಟು 7 ವೆಯ್ಟ್ ಲಾಸ್ ವೆಜಿಟೇಬಲ್ ವಾಟರ್ ಅಥವಾ ನಮಗೆ ಡಿಟಾಕ್ಸ್ ಸೂಪ್ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ತೋರಿಸುವಂತ ಈ 7 ಡಿಟಾಕ್ಸ್ ಸೂಪ್ಗಳೇನಿದಾವಲ್ಲ, ಸೊ ಇದನ್ನ ನೀವು 7 daysಗೆ ಎಕ್ಸಾಕ್ಟ್ ಆಗಿ ತಗೊಂಡಾಗ ಯಾರಿಗೆ ಓವರ್ ವೇಟ್ ಇರುತ್ತಲ್ಲ ಆರಾಮಾಗಿ ನಾವು 5 kgs ಅಷ್ಟು ವೇಟ್ ನ ಕಡಿಮೆ ಮಾಡ್ಕೋಬಹುದು. ಅದಕ್ಕೆ ಹೇಳಿರೋದು ಫಾಸ್ಟೆಸ್ಟ್ ವೇಟ್ ಲಾಸ್ ರಿಸಲ್ಟ್ಸ್ ಕೊಡುತ್ತೆ. ಜಸ್ಟ್ ರಿಪ್ಲೇಸ್ ಮಾಡ್ಕೊಂಡು ನೋಡಿ ನಿಮ್ ಡಿನ್ನರ್ಗೆ, ರಿಸಲ್ಟ್ಸ್ ನೋಡಿ ನೀವೇ ಶಾಕ್ ಆಗ್ತೀರಾ. ಸೊ ಈಗ ಫಸ್ಟ್ 7 daysಗೆ ಆಗುವಂತ 7 ಡಿಟಾಕ್ಸ್ ಸೂಪ್ಗಳು ಅಥವಾ ಕ್ಲಿಯರ್ ಸೂಪ್ಗಳನ್ನ ನೋಡ್ಕೊಂಡು ಬನ್ನಿ. 7 daysಗೆ ಆಗುವಷ್ಟು 7 ಡ್ರಿಂಕ್ಗಳಲ್ಲಿ ಫಸ್ಟ್ ಡ್ರಿಂಕ್ ಬಂದು ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು, ಸೊ ಇಲ್ಲೆಲ್ಲ ಕ್ವಾಂಟಿಟಿ ಏನು ತೋರಿಸ್ತಿದ್ದೀನಲ್ಲ ಒಬ್ರಿಗೆ ತೋರಿಸ್ತಾ ಇರೋದು, ಸೊ ಹಾಗಾಗಿನೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು 4-5 ಪೀಸಸ್ ಅಷ್ಟು ನುಗ್ಗೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನುಗ್ಗೆಕಾಯಲ್ಲಿ ನಮಗೆ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಹಾಗೆ ಐರನ್ ಲೆವೆಲಲ್ಲಿ ಯಾರಿಗೆ ಕಡಿಮೆ ಇರುತ್ತಲ್ಲ ಅಂಥವ್ರಿಗೆಲ್ಲ ಈ ಒಂದು ಡ್ರಿಂಕ್ನ ರೆಗ್ಯುಲರಾಗಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಯಾರು ಡೆಲಿವರಿ ಎಲ್ಲ ಆದಾಗ ಈ ಥರ ಡ್ರಿಂಕ್ಗಳನ್ನ ತೊಗೊಳ್ತಾರಲ್ಲ ಅವ್ರಿಗೆ ಬ್ರೆಸ್ಟ್ ಮಿಲ್ಕ್ನೂ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಹೇರ್ ಫಾಲ್ ಇಶ್ಯೂಸ್ ಎಲ್ಲ ಕಡಿಮೆ ಆಗುತ್ತೆ ಈ ಒಂದು ಡ್ರಿಂಕ್ನ ರೆಗ್ಯುಲರಾಗಿ ತೊಗೊಳ್ಳೋದ್ರಿಂದ. ಸೊ ನಿಮ್ಮ ಹತ್ರ ಈ ನುಗ್ಗೆಕಾಯಿ ಇಲ್ಲ ಅಂತಂದರೆ ಬೇರೆ ಯಾವ ವೆಜಿಟೇಬಲ್ಸ್ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು. ಸೋರೆಕಾಯಿ ಇದ್ದರೂ ಸೋರೆಕಾಯಿ ಅಥವಾ ಪಂಪ್ಕಿನ್ನು, ಸೊ ಈ ಥರ ಮನೇಲಿರೋವಂಥ ವೆಜಿಟೇಬಲ್ನ ಆ್ಯಡ್ ಮಾಡಿಕೊಂಡು ತೊಗೋಬೋದು. ಸೊ ಇದರಲ್ಲಿ ಏನು ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡ್ಬಿಟ್ಟು ವಿತೌಟ್ ಸಾಲ್ಟು ಈ ಡ್ರಿಂಕ್ಗಳಲ್ಲಿ ನೀವು ಸಾಲ್ಟ್ ಯೂಸ್ ಮಾಡಲಾರ್ದಂಗೆ ಪ್ರಿಪೇರ್ ಮಾಡ್ಕೋಬೇಕು. ಸೊ ಇವೆಲ್ಲ ಹಾಕ್ಬಿಟ್ಟು 1.5 ಗ್ಲಾಸಷ್ಟು ನೀರು ಹಾಕಿ ಕುಕ್ಕರಲ್ಲಿ 2 ವಿಷಲ್ ಬರೋವರೆಗೂ ಕುದಿಸ್ಕೊಂಡು ಇದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡ್ಬಿಟ್ಟು
ಬಿಸಿ ಇದ್ದಾಗೆ ನಾವು ಟೀ ಕಾಫಿ ಎಲ್ಲ ಯಾವ ಥರ ಕುಡಿತೀವಲ್ಲ ಅದೇ ಥರ ಡಿನ್ನರ್ಗೆ ರೀಪ್ಲೇಸ್ ಮಾಡ್ಕೋಬೇಕು. ಇದನ್ನು ತೊಗೊಂಡು ಮತ್ತು ಡಿನ್ನರ್ಗೆ ಸಪ್ರೇಟಾಗಿ ಏನು ತೊಗೊಳಕ್ಕೆ ಹೋಗಬಾರ್ದು. 1 ಗ್ಲಾಸಷ್ಟು ಈ ಡ್ರಿಂಕ್ನ ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ 2ನೇ ಡಿಟಾಕ್ಸ್ ಸೂಪ್ನ ತೋರಿಸ್ತೀನಿ. ಇದಕ್ಕೆ ತೊಗೊಂಡಿರೋದು ಸಣ್ಣ ಸೈಜ್ ಇದ್ದರೆ 3 ಟೊಮೆಟೊ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಇದ್ದಾವಂದರೆ 2 ಟೊಮೆಟೊ ಸರಿ ಹೋಗುತ್ತೆ. ಸೊ ಟೊಮೆಟೊಗಳನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜಗಳನ್ನೆಲ್ಲ ತೆಗೆದು ಬಿಡಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಬೀಜಗಳನ್ನೆಲ್ಲ ತೆಗೆದ್ಮೇಲೆ ಅದನ್ನು ಒಂದು ಪ್ರೆಷರ್ ಕುಕ್ಕರಲ್ಲಿ ಹಾಕ್ಕೊಂಡು 1-2 ಇಂಚಷ್ಟು ದಾಲ್ಚಿನ್ನಿ ಚಕ್ಕೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕು. ಆ್ಯಂಡ್ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ಕೋಬೇಕು. ಹಸಿ ಅರಿಶಿನ ಸಿಕ್ಕರೆ ಇನ್ನೂ ಒಳ್ಳೆಯದು. ಹಸಿ ಅರಿಶಿನ ಆದರೂ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಈ ಥರ ಇದೂ ಅಷ್ಟೇ 2-3 ವಿಷಲ್ ಬರೋವರೆಗೂ ಕುದಿಸ್ಕೊಂಡು ಇದೂ ಅಷ್ಟೇ ಫಿಲ್ಟರ್ ಮಾಡಿಕೊಂಡು ಬಿಸಿ ಬಿಸಿ ಇದ್ದಾಗ 1 ಗ್ಲಾಸಷ್ಟು ಈ ಕ್ಲಿಯರ್ ಸೂಪ್ ಅಥವಾ ಡಿಟಾಕ್ಸ್ ಸೂಪ್ನ ತೊಗೊಳ್ಬೇಕು. ಇದು ಬಂದುಬಿಟ್ಟು ಸ್ಕಿನ್ ಗ್ಲೋಯಿಂಗಿಗೆ ಆ್ಯಂಡ್ ಯಾರಿಗೆಲ್ಲ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡ್ಕೋಬೇಕು ಆ್ಯಂಡ್ ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಇದೆ, ಇಂಚ್ ಲಾಸ್ ಮಾಡ್ಕೋಬೇಕು, ಜಸ್ಟ್ ಬರ್ಡೇ ಎಲ್ಲ ಬರ್ತಾ ಇದೆ, ಸೊ ಲೈಕ್ ಏನಾದರೂ ವೆಡ್ಡಿಂಗ್ ಅಕೇಶನ್ಸ್ ಎಲ್ಲ ಬರ್ತಾ ಇದ್ದಾವೆ ಅಂಥ ಟೈಮಲ್ಲಿ ನಾನು ಕಡಿಮೆ ಟೈಮಲ್ಲೇ ಸ್ವಲ್ಪ ಒಳ್ಳೆ ಇಂಚ್ ಲಾಸ್ ಎಲ್ಲ ಬೇಕು, ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಡೆಫಿನೆಟ್ಲಿ ಅಂಥವ್ರು ನೈಟ್ ಟೈಮಲ್ಲಿ ಈ ಒಂದು ಡ್ರಿಂಕ್ನ ರೀಪ್ಲೇಸ್ ಮಾಡ್ಕೊಳ್ಳಿ. ನಿಮಗೆ ಹೇಳ್ತಾ ಇದ್ದೀನಲ್ಲ ಅಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಅಂದರೆ ಇಲ್ಲಿ ತೋರಿಸುವಂಥ ಎಲ್ಲ ರೆಸಿಪೀಸು ಅಂದರೆ ಎಲ್ಲ ಡಿಟಾಕ್ಸ್ ಸೂಪ್ಗಳು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡ್ತವೆ. ತುಂಬ ಜನಕ್ಕೆ ಡೌಟ್ ಬರ್ಬೋದು, ನಾವು ಟೊಮೆಟೊ ಸೂಪೆಲ್ಲ ತೊಗೊಳ್ತೀವಲ್ಲ, ಇವನ್ ನೀವು ತೋರಿಸಿದ್ದೀರ ಟೊಮೆಟೊ ಸೂಪೆಲ್ಲ ವೆಯ್ಟ್ ಲಾಸ್ಗೆ, ಸೊ ಅದನ್ನು ಆ ಥರ ಎಲ್ಲ ಮಾಡ್ಕೊಂಡು ತೊಗೋಬೋದಲ್ಲ, ಈ ಥರ ಏನಕ್ಕೆ ಜಸ್ಟ್ ವಾಟರ್ ಅಷ್ಟೇ ತೊಗೋಬೇಕು ಅಂತ ನಾನು ಅದಕ್ಕೆ ಮೊದಲೇ ಮೆನ್ಷನ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಇವೆಲ್ಲವೂ ಅಷ್ಟೇ ವೆಜಿಟೇಬಲ್ ಬಾಯ್ಲ್ ಮಾಡಿರೋಂಥ ವಾಟರ್ ಅಥವಾ ಡಿಟಾಕ್ಸ್ ಸೂಪ್ ಅಂತ ಹೇಳ್ತೀವಿ ಅಂತ. ನಾರ್ಮಲ್ ಸೂಪ್ಗೂ ಈ ಸೂಪ್ಗೂ ಕಂಪೇರ್ ಮಾಡಿ ನೋಡಿದ್ರೆ ವೆಯ್ಟ್ ಲಾಸಲ್ಲಿ ನಮಗೆ ಫಾಸ್ಟೆಸ್ಟ್ ರಿಸಲ್ಟ್ಸ್ ಕೊಡುವಂಥ ರೆಸಿಪೀಸ್ ಇವು. ಹಾಗಾಗಿ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ಈಗ ಬಂದುಬಿಟ್ಟು ಥರ್ಡ್ ಡಿಟಾಕ್ಸ್ ಸೂಪ್ನ ತೋರಿಸ್ತೀನಿ. ಇದಕ್ಕೆ ಬಂದುಬಿಟ್ಟು 1/2 ಕಪ್ಪಷ್ಟು ಬೀಟ್ರೂಟು, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟು, ಹಾಗೆ 2-3 ನುಗ್ಗೆಕಾಯಿ. ಸೊ ಇದೂ ಅಷ್ಟೇ ನಿಮ್ಮ ಹತ್ರ ಇತ್ತು ಅಂದರೆ ಕಂಪಲ್ಸರಿಯಾಗಿ ಯೂಸ್ ಮಾಡಿ ನುಗ್ಗೆಕಾಯಿ. ಇಲ್ಲ ಅಂತಂದವರು ಇದನ್ನು ಸ್ಕಿಪ್ ಮಾಡ್ಬೋದು. ಇದ್ರ ಬದಲಾಗಿ ಸ್ವಲ್ಪ ನುಗ್ಗೆ ಸೊಪ್ಪು ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು 2 ಟೇಬಲ್ ಸ್ಪೂನಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ, ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ. ಈ ಒಂದು ಪರ್ಟಿಕ್ಯುಲರ್ ಡಿಟಾಕ್ಸ್ ಸೂಪ್ ಬಂದುಬಿಟ್ಟು ಡೆಲಿವರಿ ಆದಮೇಲೆ ಏನು ಬಾಣಂತನ ಮಾಡ್ಕೊಳ್ತಾ ಇರ್ತೀವಲ್ಲ ಆ ಟೈಮಲ್ಲಿ ಡೈಲಿ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ಯಾರೆಲ್ಲ ಬ್ರೆಸ್ಟ್ ಫೀಡ್ ಮಾಡೋ ಮದರ್ಸು ಇಲ್ಲ ಡೈಲಿ ತೊಗೊಳಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳೋರು ನೀವು ಇದನ್ನು ವಾರದಲ್ಲಿ 3 ಸಲ ಆದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಲೈಕ್ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಟೈಮಲ್ಲಾದರೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಥವಾ ನೈಟ್ ಡಿನ್ನರ್ಗೆ. ಬಟ್ ಇದು ಒಂದೇ ತೊಗೊಂಡು ಮಾತ್ರ ಬಿಡೋಕ್ಕೆ ಹೋಗಬೇಡಿ, ಯಾಕಂದರೆ ಬ್ರೆಸ್ಟ್ ಫೀಡ್ ಮಾಡ್ತಿರೋದ್ರಿಂದ ನಾವು ಬ್ಯಾಲೆನ್ಸ್ಡ್ ಮೀಲ್ನ ತೊಗೋಬೇಕು. ಆ್ಯಂಡ್ ಇದು ಬಂದುಬಿಟ್ಟು ಲೈಟೆಸ್ಟ್ ಡಿನ್ನರ್ ಅಂತ ಹೇಳ್ತೀವಿ. ಸೊ ಯಾರಿಗೆ PCOD ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತಲ್ಲ ಮಿರಾಕಲಾಗೆ ವರ್ಕ್ ಆಗುತ್ತೆ. ಸೊ ಖಂಡಿತ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿ ನಿಮಗೆ ಬರುವಂಥ ರಿಸಲ್ಟ್ಸ್ನ ಶೇರ್ ಮಾಡಿ. ಸೊ ಈ ಸೂಪೂ ಅಷ್ಟೇ ಎಲ್ಲದಕ್ಕೂ ಒಬ್ರಿಗೆ ಮಾಡ್ಕೊಳ್ಳೋ ಹಾಗಿದ್ರೆ 1.5 ಗ್ಲಾಸಷ್ಟು ನೀರು ಸಾಕಾಗುತ್ತೆ. ಸೊ ಹಾಕಿಬಿಟ್ಟು ಉಪ್ಪು ಮಾತ್ರ ಹಾಕೋಕ್ಕೆ ಹೋಗಬೇಡಿ, ಯಾವುದೇ ಥರದ್ದು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಬೇಕಿದ್ರೆ ಕೊನೆಯದಾಗಿ ನೀವು ಕುಡಿಯೋ ಟೈಮಲ್ಲಿ ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕ್ಕೊಂಡು ಕುಡಿಬೋದು. ಆ್ಯಂಡ್ ಇದರಲ್ಲಿ ಬೇಕಿದ್ರೆ ದಾಲ್ಚಿನ್ನಿ ಚಕ್ಕೆ ಅಥವಾ ಜೀರಿಗೆ ಈ ಥರ ಸ್ಪೈಸಸ್ನ ಬೇಕಿದ್ರೆ ಆ್ಯಡ್ ಮಾಡಿಕೊಂಡು ನೀವು ಕುಕ್ಕರಲ್ಲಿ 2-3 ವಿಷಲ್ನ ಕುದಿಸ್ಕೊಂಡ್ಬಿಟ್ಟು ತೊಗೊಳ್ಬೋದು. ಸೊ ಇಲ್ಲಿ ಹಾಕ್ಕೊಂಡಿರೋವಂಥ ಈ 3 ಇಂಗ್ರೀಡಿಯೆಂಟ್ಸ್ ಏನಿದೆಯಲ್ಲ ಮೇಯ್ನಾಗಿ ಐರನ್ ಲೆವೆಲ್ನ ಹೆಚ್ಚು ಮಾಡುತ್ತೆ. ಯಾರಿಗೆ ಹಿಮೋಗ್ಲೋಬಿನ್ ಎಲ್ಲ ತುಂಬ ಕಡಿಮೆ ಇದೆ, ಸೊ ಬ್ಲಡ್ ಎಲ್ಲ ಕಡಿಮೆ ಇಟ್ಬಿಟ್ಟು ವೀಕ್ ಆಗಿರ್ತಾರೆ, ಹಾಗೆ ಬ್ಲಡ್ ಲಾಸ್ ಎಲ್ಲ ಆಗಿರುತ್ತೆ ನೋಡಿ ಡೆಲಿವರಿ ಟೈಮಲ್ಲಿ. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಬೆಸ್ಟ್ ಡ್ರಿಂಕ್ ಇದು. ಈವನ್ ಮಕ್ಕಳಲ್ಲೂ ಸಹ ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಐರನ್ ಲೆವೆಲ್ ಕಡಿಮೆ ಇದೆ ಅಂತ ಡಾಕ್ಟ್ರ್ ಹೇಳಿರ್ತಾರಲ್ಲ ಅವ್ರಿಗೆ ಡೈಲಿ 1 ಕಪ್ಪಷ್ಟು 1 ಗ್ಲಾಸಷ್ಟು ಮಾಡಿಕೊಡಿ, ಲೈಕ್ ಈವ್ನಿಂಗ್ ಟೈಮಲ್ಲಿ ಅಥವಾ ಅವ್ರು ಯಾವಾಗ ಕುಡಿತಾರೋ ಅವಾಗ ಆ ಟೈಮಲ್ಲಿ. ಆ್ಯಂಡ್ ಈಗ 4ನೇ ಡಿಟಾಕ್ಸ್ ಅಥವಾ ಕ್ಲಿಯರ್ ಸೂಪ್ನ ನಿಮಗೆ ತೋರಿಸ್ಕೊಡ್ತೀನಿ. ಇದಕ್ಕೆ ಬಂದುಬಿಟ್ಟು ಜಸ್ಟ್ 2-3 ಟೇಬಲ್ ಸ್ಪೂನಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಬ್ರೌನ್ ಕಲರ್ ಕಡಲೆಕಾಳು ಬರುತ್ತಲ್ಲ, ಸೊ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಇದನ್ನು ಚೆನ್ನಾಗಿ 2 ಸಲ ನೀರಲ್ಲಿ ತೊಳ್ಕೊಂಡ್ಬಿಟ್ಟು 1.5 ಗ್ಲಾಸಷ್ಟು ನೀರನ್ನ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ದಾಲ್ಚಿನ್ನಿ ಚಕ್ಕೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬೇರೆ ಇನ್ನು ಏನು ಆ್ಯಡ್ ಮಾಡ್ಕೊಂಡಿಲ್ಲ, ಇದರಲ್ಲಿ ಪ್ಲೇನ್ ತೊಗೊಂಡಿದ್ದೀನಿ. ಈ ಥರ ಆದರೂ ತೊಗೋಬೋದು ಅಥವಾ ಯಾವುದೇ ಬೇರೆ ವೆಜಿಟೇಬಲ್ಸ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಈ ಒಂದು ಪರ್ಟಿಕ್ಯುಲರ್ ಕಾಳು ಹಾಕಿ ಕುದಿಸ್ಕೊಂಡಿರೋಂಥ ಕಡಲೆಕಾಳು ಹಾಕಿ ಕುದಿಸ್ಕೊಂಡಿರೋಂಥ ಈ ಸೂಪ್ನ ಮಿನಿಮಮ್ 6 ವಿಷಲ್ ಕುದಿಸ್ಕೊಳ್ಳಿ, ಸೊ ದಟ್ ಕಾಳೆಲ್ಲ ಸ್ವಲ್ಪ ಕುದಿಯುತ್ತೆ. ಆ್ಯಂಡ್ ಇನ್ನೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಯೂಸ್ ಮಾಡಿರೋವಂಥ ತರಕಾರಿ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಸೊ ಇವನ್ನೆಲ್ಲ
ನಾವು ತೊಗೊಳ್ಬಾರ್ದಲ್ಲ. ಸೊ ಅದನ್ನು ಸ್ಟ್ರೇನ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಸೊ ಅದನ್ನು ನೀವು ಬೇರೆ ಚಪಾತಿ ಹಿಟ್ಟಲ್ಲಿ ಬೇಕಿದ್ರೆ ಮಿಕ್ಸಿ ಥರ ಅದನ್ನು ಪಲ್ಪ್ ಏನಿರುತ್ತಲ್ಲ ಮಿಕ್ಸಿ ಥರ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು ಚಪಾತಿ ಹಿಟ್ಟಲ್ಲಿ, ಅಥವಾ ಬೇರೆ ಸಾಂಬಾರ್ ಅಥವಾ ಬೇರೆ ಪಲ್ಯ ಏನಾದರೂ ಮಾಡ್ಕೊಳ್ತಿದ್ರೆ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಇದನ್ನೇನು ಬಿಸಾಕ್ಬಿಡಬೇಕು, ವೇಸ್ಟ್ ಅಂತ ಏನೂ ಇಲ್ಲ, ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಬಟ್ ನಾವು ವೆಯ್ಟ್ ಲಾಸ್ಗೆ ತೊಗೊಳ್ಳೋದು ಮಾತ್ರ ಇದನ್ನು ಫಿಲ್ಟರ್ ಮಾಡಿಕೊಂಡೇ ತೊಗೋಬೇಕು. ಆ್ಯಂಡ್ ಇಲ್ಲಿ ಬಂದು 5ನೇ ಒಂದು ಡಿಟಾಕ್ಸ್ ಸೂಪ್ನ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ನನ್ನ ಮೋಸ್ಟ್ ಫೇವ್ರೇಟು, ಕುಡಿಯೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಇದರಿಂದ ರಿಸಲ್ಟ್ಸೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಮಾಡಿದ್ದೀನಿ ಅಂದರೆ 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಅದ್ರದ್ದು ಸ್ಟೆಮ್ ಎಲ್ಲ ಇರುತ್ತಲ್ಲ ಆ ಕಡ್ಡಿ ಇರಬೇಕು ಅಂಥದನ್ನ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಹಸಿ ಅರಿಶಿನ ತೊಗೊಂಡಿದ್ದೀನಿ. ಹಸಿ ಅರಿಶಿನ ಮೊದಲೇ ಹೇಳಿದ್ನಲ್ಲ, ನಿಮಗೆ ಸಿಕ್ಕರೆ ಲೋಕಲ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಈಸಿಯಾಗಿ. ಹಸಿ ಶುಂಠಿ ಯಾವ ಥರ ಸಿಗುತ್ತಲ್ಲ ಹಸಿ ಅರಿಶಿನೂ ಸಿಗುತ್ತೆ. ಸೊ ಅದನ್ನು ನೀವು ಯೂಸ್ ಮಾಡೋದ್ರಿಂದ ನಮಗೆ ಆ್ಯಂಟಿ ಇನ್ಫ್ಲಾಮೇಟ್ರಿ ಪ್ರಾಪರ್ಟಿ ಸಿಗುತ್ತೆ. ಆ್ಯಂಡ್ ಯಾರಿಗೆ ಶೀತ ಎಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ಲ, ಅಥವಾ ಈಗ ವೆದರ್ ಎಲ್ಲ ಚೇಂಜ್ ಆಗಿ ಈ ಮಳೆಗಾಲದಲ್ಲೆಲ್ಲ ಕೆಲವೊಂದು ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಿರುತ್ತಲ್ಲ, ಅಂಥದಕ್ಕೆಲ್ಲ ಈ ಥರ ಡ್ರಿಂಕ್ಸಲ್ಲಿ ಹಸಿ ಅರಿಶಿನ ಹಾಕ್ಕೊಂಡು ತೊಗೊಳ್ಳೋದ್ರಿಂದ ನಮಗೆ ತುಂಬಾ ಬೆನಿಫಿಟ್ಸು. ಸೊ ಹಸಿ ಅರಿಶಿನ ಸಿಗಲಿಲ್ಲ ಅಂತಂದರೆ ನಾರ್ಮಲ್ ಅಡುಗೆಗೆ ಯೂಸ್ ಮಾಡೋವಂಥ ಅರಿಶಿನ ಪುಡಿನೇ ಸ್ವಲ್ಪ ಹಾಕ್ಕೊಂಡು ಈ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಆ್ಯಂಡ್ ಈಗ ಬಂದುಬಿಟ್ಟು 6ನೇ ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ, ಡಿಟಾಕ್ಸ್ ಸೂಪು. ಇದಕ್ಕೆ ಮಿಕ್ಸ್ಡ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತಲ್ಲ ಸೊ ಅವನ್ನ ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಬೀಟ್ರೂಟು, ಕಾಲಿಫ್ಲವರ್, ಬೀನ್ಸು, ಕ್ಯಾರೆಟು, ಹಾಗೆ ಸ್ವಲ್ಪ ಹಸಿ ಶುಂಠಿ, ಸೊ ಇವನ್ನೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಸೋರೆಕಾಯಿ ಅಥವಾ ಕ್ಯಾಬೇಜು ಈ ಥರದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ಮನೇಲಿ ಯಾವ ಒಂದು 2-3 ತರಕಾರಿ ಇತ್ತು ಅಂತಂದರೆ ಅದನ್ನ ಹಾಕ್ಕೊಂಡ್ಬಿಟ್ಟು ಒಂದು ಪ್ರೆಷರ್ ಕುಕ್ಕರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ. ಒಂದು 3-4 ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ತರಕಾರಿಗಳನ್ನ ಆಮೇಲೆ ಒಂದು ಪ್ರೆಷರ್ ಕುಕ್ಕರಲ್ಲಿ ಹಾಕಿ 1.5 ಗ್ಲಾಸಷ್ಟು ನೀರು ಹಾಕಿಬಿಟ್ಟು 2 ವಿಷಲ್ನ ಕುದಿಸ್ಕೊಂಡಿದ್ದೀನಿ. ಇದರಲ್ಲಿ ಉಪ್ಪು ಬೇರೆ ಏನೂ ಆ್ಯಡ್ ಮಾಡಿಲ್ಲ, ಜಸ್ಟ್ ಪ್ಲೇನಾಗೇ ತೊಗೊಳ್ಬೇಕು. ಈ ಒಂದು ಪರ್ಟಿಕ್ಯುಲರ್ ವೆಜಿಟೇಬಲ್ ಜ್ಯೂಸ್ ಏನು ಮಿಕ್ಸ್ಡ್ ವೆಜಿಟೇಬಲ್ ಜ್ಯೂಸಲ್ಲಿ ನಮಗೆ ಸಾಕಷ್ಟು ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ ಆ್ಯಂಡ್ ಫೈಬರ್ ಸಿಗುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಮೋಷನ್ಸ್ ಎಲ್ಲ ಹೋಗೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿರುತ್ತಲ್ಲ, ಅಂಥವರು ನಿಮ್ಮ ಡಯಟಲ್ಲಿ ಈ ಥರ ಡ್ರಿಂಕ್ಗಳನ್ನ ಜಸ್ಟ್ ಒಂದು 3-4 ಡೇಸ್ ಇನ್ಕ್ಲೂಡ್ ಮಾಡ್ಕೊಂಡು ನೋಡಿ, ನಿಮಗಿರುವಂಥ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಹೇಗೆ ಹೋಗ್ಬಿಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನ ಅಂದ್ಕೊಳ್ಳೋದೇನು ಅಂತಂದರೆ ನೈಟ್ಗೆ ಬರೀ ಇದು 1 ಗ್ಲಾಸ್ ಕುಡಿದು ಹೇಗಿರೋದು, ತುಂಬ ಹೊಟ್ಟೆ ಹಶ್ವಾಗುತ್ತೆ, ನಮಗೆ ನಿದ್ದೆ ಎಲ್ಲ ಬರೋಲ್ಲ ನೈಟ್ ಅಂತ ಅಂದ್ಕೊಳ್ತಾ ಇರ್ಬೋದು. ಇಲ್ಲ, ಇದರಲ್ಲಿ ನಾವು ಎಲ್ಲ ವೆಜಿಟೇಬಲ್ಸ್ ಅಥವಾ ಕಾಳುಗಳು ಹಾಕಿ ಕುದಿಸ್ಕೊಂಡಿರುವಂಥ ಈ ಒಂದು ವಾಟರಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸು, ಎಲ್ಲ ಥರದ ನ್ಯೂಟ್ರಿಯೆಂಟ್ಸು, ಮಿನರಲ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿಯೇ ನಮಗೆ ಫಿಲ್ಲಿಂಗು ಅನಿಸುತ್ತೆ ಆ್ಯಂಡ್ ಫಾಸ್ಟೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಸ್ಟಾರ್ಟಿಂಗ್ ಒಂದು 3-4 ಡೇಸ್ ಕಷ್ಟ ಅನಿಸ್ಬೋದು ನಿಮಗೆ, ಯಾಕಂದರೆ ಇಷ್ಟು ದಿನ ಹೆವಿಯಾಗಿ ತಿಂದುಬಿಟ್ಟು ಒಂದೇ ಸಲಗೆ ಈ ಥರ ಮಾಡೋದ್ರಿಂದ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಒಂದು 3-4 ದಿನ ಕಷ್ಟ ಆಗುತ್ತೆ. ಬಟ್ ಒಂದು ಸಲ ನಿಮಗೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಯಿತು ಅಂದರೆ ಸೊ ಅದರಿಂದ ಬರೋ ರಿಸಲ್ಟ್ಸು ನಮಗೆ ನಿಜವಾಗ್ಲೂ ಖುಷಿ ಕೊಡುತ್ತೆ. ಹೌದಪ್ಪ, ಇಷ್ಟು ಕಷ್ಟಪಟ್ಟು ಒಂದು 4 ದಿನ ಮಾಡಿರೋದಕ್ಕೂ ತುಂಬಾ ಖುಷಿ ಅನಿಸ್ತುತ್ತೆ ನಮಗೆ. ಆ್ಯಂಡ್ ಈಗ ಬನ್ನಿ 7th ವೆಯ್ಟ್ ಲಾಸ್ ಡ್ರಿಂಕ್, ಕೊನೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ, ಬ್ರೌನ್ ಕಡಲೆಕಾಳು. ಇದ್ರ ಜೊತೆಗೆ ಸ್ವಲ್ಪ ಸೋರೆಕಾಯಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಬ್ರೌನ್ ಕಲರ್ ಕಡಲೆಕಾಳು ಬದಲಾಗಿ ಹೆಸರು ಕಾಳು ಸಹ ನಾವು ಯೂಸ್ ಮಾಡ್ಬೋದು, ಅಥವಾ ಬೇರೆ ರಾಜ್ಮಾ ಕಾಳು, ಬೇರೆ ಯಾವುದೇ ಕಾಳಿಂದ ಕಟ್ಟನ್ನು ನಾವು ಕ್ಲಿಯರ್ ಸೂಪಾಗಿ ಅಥವಾ ಡಿಟಾಕ್ಸ್ ಸೂಪಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ಮೇನಾಗಿ ಕಡಲೆಕಾಳಲ್ಲಿ ನಮಗೆ ಹೈ ಫೈಬರ್ ಸಿಗುತ್ತೆ, ಹೈ ಪ್ರೋಟೀನ್ ಸಿಗುತ್ತೆ. ಹಾಗಾಗಿ ಆದಷ್ಟು ಈ ಕಾಳುಗಳನ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಈ ಥರ ಡಿಟಾಕ್ಸ್ ಸೂಪ್ಗಳಿಗೆ ಅಥವಾ ವೆಜಿಟೇಬಲ್ ಬಾಯ್ಲ್ ಮಾಡಿರೋಂಥ ವಾಟರು ಅಥವಾ ದಾಲ್ಗಳು, ಇನ್ನು ಕಾಳುಗಳನ್ನ ಕುದಿಸಿರುವಂಥ ಈ ಸೂಪ್ಗಳಿಗೆ ಉಪ್ಪು ಹಾಕ್ತೇನೆ ನಾವು ತೊಗೊಳ್ಳೋದ್ರಿಂದ ನಮ್ಮ ಡಯಟಲ್ಲಿ ಅದರಿಂದ 100% ರಿಸಲ್ಟ್ ಸಿಗುತ್ತೆ. ಉಪ್ಪನ್ನ ಹಾಕೋದ್ರಿಂದ ನಮಗೆ ಸ್ವಲ್ಪ ರಿಸಲ್ಟ್ಸು ಕಡಿಮೆ ಆಗುತ್ತೆ. ಹಾಗಾಗಿ ಮೊದಲೇ ತಿಳಿಸ್ತಾ ಇದ್ದೀನಿ, ವಿತೌಟ್ ಸಾಲ್ಟ್ ತೊಗೊಳೋದಕ್ಕೆ ನೋಡಿದ್ರಲ್ಲ, 7 ಡೇಸ್ಗೆ ಆಗೋಷ್ಟು 7 ಡಿಟಾಕ್ಸ್ ಡಿಫ್ರೆಂಟ್ ಆಗಿ ಆ್ಯಂಡ್ ಡಿಫ್ರೆಂಟ್ ಬೆನಿಫಿಟ್ಸ್ ಕೊಡುವಂಥ 7 ಡಿಟಾಕ್ಸ್ ಸೂಪ್ಗಳನ್ನ ಅಥವಾ ವೆಜಿಟೇಬಲ್ ಬಾಯ್ಲ್ ಮಾಡಿರೋಂಥ ವಾಟರ್ನ ತೋರಿಸಿದ್ದೀನಿ ನಿಮಗೆ. ಈ ರೆಸಿಪಿಗಳನ್ನಂತೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮ ಡಯಟಲ್ಲಿ ಕಂಪಲ್ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಯಾವುದೇ ಥರದ ಡಯಟ್ ಫಾಲೋ ಮಾಡ್ತಾ ಇದ್ರು
ಈ ಒಂದು ಡ್ರಿಂಕ್ನ ನೀವು ಡಿನ್ನರ್ಗೆ ರಿಪ್ಲೇಸ್ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ 7 o'clock ಮ್ಯಾಕ್ಸಿಮಮ್ 7-7:30 ಒಳಗಡೆ ನಿಮ್ದು ಡಿನ್ನರ್ ಕಂಪ್ಲೀಟ್ ಮಾಡ್ಕೊಂಬಿಡಿ ಇದರಿಂದ. ಸೊ ದಟ್ ನಿಮಗೆ ಮೋಸ್ಟ್ ಆಫ್ ದ ಬೆನಿಫಿಟ್ ಸಿಗುತ್ತೆ. ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ವರೆಗೂ ಟೇಕ್ ಕೇರ್, ಬಾಯ್.